ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಗೋಕರ್ಣದಿಂದ ದರ್ಶನ ಮಾಡಿಕೊಂಡು ಇಡಗುಂಜಿಗೆ ಹೋಗ್ತಾ ಇರುವಂಥದ್ದು. ಸೊ ನೋಡ್ಬೋದು, ಈ ಕಡೆ ಲೆಫ್ಟಿಗೆ ಹೋದರೆ ಸಿರ್ಸಿ, ಯಾಣ ಮತ್ತು ವಿಭೂತಿ ಫಾಲ್ಸಿಗೆ ಹೋಗೋವಂಥ ರೋಡ್ ಇದು. ಈ ಇಡಗುಂಜಿ ದೇವಸ್ಥಾನ ಹೊನ್ನಾವರ ತಾಲೂಕಿಗೆ ಸೇರುತ್ತೆ. ಹೊನ್ನಾವರದಿಂದ 14 ಕಿಲೋಮೀಟರ್ ಆಗುತ್ತೆ. ನೋಡ್ಬೋದು, ಇದು ಶರಾವತಿ ನದಿ. ಈ ಶರಾವತಿ ನದಿ ಆದಮೇಲೆ ನೆಕ್ಸ್ಟು ಹೊನ್ನಾವರದಿಂದ ಇಡಗುಂಜಿ ಸಿಗುತ್ತೆ. ಇಡಗುಂಜಿ ಸಿಗೋಕ್ಕಿಂತ ಮುಂಚೆ ಗುಣವಂತೆ ಅಂತ ಊರು ಸಿಗುತ್ತೆ. ನೋಡ್ಬೋದು, ಇದು ಶರಾವತಿ ನದಿ. ಇದಾದಮೇಲೆ ಹೊನ್ನಾವರದಲ್ಲೂ ಸಹ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೊನ್ನಾವರದ ಪ್ಲೇಸ್ಗಳ ಬಗ್ಗೆ ಎಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ಸಹ ನೀವು ನೋಡ್ಬೋದು ಎಷ್ಟು ದೊಡ್ಡ ನದಿ ಅಂದರೆ ನಮ್ಮ ಶರಾವತಿ ನದಿ. ಸೊ ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲ ತುಂಬ ಫೇಮಸ್ಸು ಈ ನದಿಯ ದಂಡೆಯಲ್ಲಿರುವಂಥದ್ದು. ಇವಾಗ ನಾವು ಹೊನ್ನಾವರಕ್ಕೆ ಬಂದಿರುವಂಥದ್ದು. ಹೊನ್ನಾವರ ಶರಾವತಿ ಬ್ಯಾಕ್ ವಾಟ್ರಲ್ಲಿ ಬೋಟಿಂಗ್ ಅಂತೂ ತುಂಬ ಅಂದರೆ ತುಂಬ ಫೇಮಸ್ಸು. ಇನ್ನು ಅದು ಬಿಟ್ಟರೆ ಎಕೋ ಬೀಚ್ ಇದೆ, ಮತ್ತು ಇನ್ನು ಮ್ಯಾಂಗ್ರೋವ್ ಫಾರೆಸ್ಟು ಕಾಂಡ್ಲಾ ವುಡನ್ ವಾಕ್ ಇದೆಯಲ್ಲ, ಸೊ ಅದೊಂದು ತುಂಬ ಚೆನ್ನಾಗಿದೆ. ಸೊ ಬೋಟಿಂಗ್ ಹೋದರೆ ಅದು ಸಹ ತುಂಬ ಚೆನ್ನಾಗಿದೆ. ನಾನು ಹಿಂದಿನ ವೀಡಿಯೋಗಳಲ್ಲಿ ನಾನು ಹಾಕಿದ್ದೀನಿ. ಸೊ ಬೇಕಾದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ನೀವು ಅಲ್ಲೋಗಿ ಬೋಟಿಂಗ್ನ ಎಂಜಾಯ್ ಮಾಡ್ಬೋದು. ಈಗ ನೋಡ್ತಾ ಇದ್ರಲ್ಲ, ಇಲ್ಲೊಂದು ಬೈಕ್ ಬಂತಲ್ಲ, ಇಲ್ಲೊಂದು ಬೋರ್ಡ್ ಇದೆಯಲ್ಲ. ಸೊ ಇಲ್ಲಿ ಲೆಫ್ಟಿಗೆ ಹೋದರೆ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋಗ್ಬೋದು. ಇನ್ನು ಇಲ್ಲಿ ರೈಟಿಗೆ ತೊಗೊಂಡ್ರೆ ಇಕೋ ಬೀಚಿಗೆ ಹೋಗ್ಬೋದು. ನೋಡ್ಬೋದು, ಇಲ್ಲಿ ಕಾರ್ ಬಂತಲ್ಲ, ಸೊ ಇಲ್ಲಿ ಹೋಗ್ಬೇಕಾಗತ್ತೆ. ಇದು ಎಕೋ ಬೀಚಿಗೆ ಹೋಗುವಂಥ ಜಾಗ ಇದು. ಸೊ ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಇನ್ನು ಈ ಬೋರ್ಡ್ ಇದೆಯಲ್ಲ, ಇಲ್ಲಿಂದ ಹೋದರೆ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಹೋಗ್ಬೋದು. ಇವಾಗ ಇಡಗುಂಜಿ ಟೆಂಪಲ್ ತುಂಬ ನಿಯರ್ ಇದೆ, ಬಸ್ಸಿನ ವ್ಯವಸ್ಥೆ ಎಲ್ಲ ಇದೆ. ಸೊ KSRTC ಬಸ್ಗಳಿದ್ದಾವೆ. ಸೊ ಇಲ್ಲ ಅಂದರೂ 1 ಅವರ್ಗೆ ಬಂದರೆ ಆಟೋಗಳೆಲ್ಲ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು ಆಟೋಗಳು, ಬಟ್ ಬಸ್ಸಿನ ವ್ಯವಸ್ಥೆ ಚೆನ್ನಾಗಿದೆ. ನೋಡ್ಬೋದು, ಈ ಆರ್ಚ್ ಇದೆಯಲ್ಲ, ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ನಾವು ಇಡಗುಂಜಿಗೆ ಹೋಗ್ಬೋದು. ಇಡಗುಂಜಿ 1500 ವರ್ಷಕ್ಕೂ ಹಳೆಯದಾದಂಥ ತುಂಬ ಪುರಾತನವಾದಂಥ ದೇವಸ್ಥಾನ. ಸೊ ಈ ಥರದ ವಿಗ್ರಹ ಅಂದರೆ ಬಾಲರೂಪಿ ಗಣೇಶನ ವಿಗ್ರಹ ನಿಂತಿರುವಂಥದ್ದು ಸೊ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಈ ಸ್ಥಳದ ಪುರಾಣದ ಕಥೆಯ ವಿಷಯಕ್ಕೆ ಬಂದರೆ, ದ್ವಾಪರಯುಗದ ಹಂತದಲ್ಲಿ ಕಲಿಯುಗದ ದೋಷಗಳನ್ನು ನಿವಾರಿಸಲು ಋಷಿಮುನಿಗಳು ನಾರದರಲ್ಲಿ ಬಂದು ಪ್ರಾರ್ಥಿಸಿದಾಗ ಅವರು ಇಲ್ಲಿ ಬಂದು ಕುಂಜವನವನ್ನು ಸ್ಥಾಪಿಸಿ, ಸೊ ಅಲ್ಲಿ ಕಪ್ಪು ಶಿಲೆಯಲ್ಲಿ ನಿಂತ ಭಂಗಿಯಲ್ಲಿರುವಂಥ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ರು ಅಂತ ಹೇಳ್ತಾರೆ. ಸೊ ಹಂಗಾಗಿ ಇದು ಎಡಭಾಗಕ್ಕೆ ಅಂದರೆ ಕುಂಜವನ ಅಂದರೆ ಉದ್ಯಾನವನ ತೋಟ ಇರೋದ್ರಿಂದ ಇದಕ್ಕೆ ಇಡಗುಂಜಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಮತ್ತು ಶರಾವತಿ ನದಿಗೆ ಎಡಭಾಗದಲ್ಲಿರೋದ್ರಿಂದ ಅದು ಸಹ ಈ ಹೆಸರು ಬಂತು ಅಂತಲೂ ಹೇಳ್ತಾರೆ. ಇನ್ನು ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ 1 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಮತ್ತು 3 ಗಂಟೆಯಿಂದ ಸಂಜೆ 5:30, 6 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಮಧ್ಯೆ 1 ಗಂಟೆಯಿಂದ 3 ಗಂಟೆವರೆಗೂ ದರ್ಶನ ಇರಲ್ಲ. ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಸೊ ಸಾಧ್ಯ ಆದಷ್ಟು ಬಂದರೆ ನೀವು ಪ್ರಸಾದ ಸೇವನೆ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ. ಸೊ ನಾವು ಹೋದಾಗಲೂ ಊಟ ಸಿಕ್ತು, ಬಟ್ ದರ್ಶನ ಮಾಡೋಕ್ಕೆ ಆಗಲಿಲ್ಲ ನಮ್ಮ ಟೈಮಿಂಗ್ಸಲ್ಲಿ. ಬಟ್ ನಾವು ಲಾಸ್ಟ್ ಟೈಮೆಲ್ಲ ಬಂದಿದ್ದೀವಿ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಈ ಸರಿ ದರ್ಶನ ಮಾಡಿಕೊಂಡು ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ನಮಗೆ ಊಟ ಸಿಕ್ತು, ಪ್ರಸಾದ ಸಿಕ್ತು, ಬಟ್ ದರ್ಶನ ಮಾಡೋಕ್ಕಾಗಲಿಲ್ಲ. ಇದು ಹೈವೇಯಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಸೊ ಸ್ವಲ್ಪ ಅಂಕು ಡೊಂಕು ಇರೋವಂಥ ರಸ್ತೆ. ಸೊ ಎಲ್ಲ ಕಡೆಯೂ ಬೋರ್ಡ್ಗಳನ್ನ ಹಾಕಿದ್ದಾರೆ ಎಲ್ಲೆಲ್ಲಿ ಟರ್ನ್ ಆಗಬೇಕು ಅಂತ. ಸೊ ಇಲ್ಲ ಅಂದರೂ ಈ ವಿಡಿಯೋದಲ್ಲಿ ನಾನು ಫುಲ್ಲು ಲೆಂತಾಗಿ ವಿಡಿಯೋ ಮಾಡಿದ್ದೀನಿ, ಯಾಕಂದರೆ ಹೈವೇಯಿಂದ ಬಂದರೆ ಎಲ್ಲೆಲ್ಲಿ ಟರ್ನ್ ಆಗಬೇಕು ಅಂತ. ಸೊ ಇದು ನೋಡ್ಕೊಬಂದ್ರೂ ಸಹ ನಿಮಗೆ ಬರ್ಬೋದು, ಇಲ್ಲ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೂ ಬರ್ಬೋದು. ಯಾಕಂದರೆ ಇಲ್ಲೇನು ನೆಟ್ವರ್ಕ್ ಸಿಗೋದೇ ಇರುವಂಥದ್ದು ಏನು ಪ್ರಾಬ್ಲಮ್ ಇರಲ್ಲ. ಇನ್ನು ಪಾರ್ಕಿಂಗ್ ಎಲ್ಲ ಇದೆ, ಮತ್ತು ವಾಶ್ರೂಮ್ದೆಲ್ಲ ವ್ಯವಸ್ಥೆ ಇದೆ. ಇನ್ನು ರೂಮ್ಗಳು ಸಿಗ್ತವೆ. ಪರ್ ಹೆಡ್ಡು 200 ರುಪೀಸ್ಗೆಲ್ಲ ರೂಮ್ ಸಿಗುತ್ತೆ. ಆ ದೇವಸ್ಥಾನದ ಆಡಳಿತ ಮಂಡಳಿಯವರೇ ನಡೆಸ್ತಾರೆ. ದೇವಸ್ಥಾನದಲ್ಲಿ ರೂಮ್ಗಳ ವ್ಯವಸ್ಥೆ ಎಲ್ಲ ಇರುತ್ತೆ. ಸೊ ಸಾಧ್ಯ ಆದಷ್ಟು ಬಂದರೆ ದರ್ಶನ ಮಾಡಿಕೊಂಡು ಸ್ಟೇ ಮಾಡೋದಾದರೂ ಮಾಡ್ಬೋದು ಫ್ಯಾಮಿಲಿ ಜೊತೆ. ಇನ್ನು ಮಳೆ ಟೈಮಲ್ಲಿ ಬಂದರೆ ಅಂತೂ ಚೆನ್ನಾಗಿರುತ್ತೆ, ಯಾಕಂದರೆ ಸುತ್ತ ಫಾರೆಸ್ಟು ಮಧ್ಯೆ ಹೋಗ್ತಾಯಿದ್ರೆ ಚೆನ್ನಾಗಿರುತ್ತೆ.
ನೋಡ್ಬೋದು ಇಲ್ಲಿ ಎಂಟ್ರಿನಲ್ಲೇ ಪಾರ್ಕಿಂಗ್ ಇರುವಂಥದ್ದು. ಸೊ ಬಸ್ಗಳ ವ್ಯವಸ್ಥೆ ಎಲ್ಲ ಇರುತ್ತೆ, ಬರೋದಕ್ಕೇನು ಯಾವುದೇ ತೊಂದರೆ ಇರಲ್ಲ. ಇನ್ನು ಮುರುಡೇಶ್ವರನೂ ಇಲ್ಲಿಂದ ತುಂಬ ನಿಯರೇ ಇದೆ. ಸೊ ಇಲ್ಲಿ ರೈಟಿಗೆ ಪಾರ್ಕ್ ಮಾಡಿಬಿಟ್ಟು ಇಲ್ಲೇ ಪಾರ್ಕಿಂಗ್ ಹತ್ರನೇ ಊಟದ ವ್ಯವಸ್ಥೆ ಇರುವಂಥದ್ದು. ಸೊ ನೋಡ್ಬೋದು, ಪಾರ್ಕ್ ಮಾಡಿಬಿಟ್ರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲೇ ಊಟದ ವ್ಯವಸ್ಥೆ ಇರುತ್ತೆ. ಸೊ ನಮಗೆ ಊಟದ್ದು ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಬೇಗನೆ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅತ್ಲಾಗ ದರ್ಶನಕ್ಕೆ ಅಂತ ಅಂದ್ಕೊಂಡು, ಯಾಕಂದರೆ ಮತ್ತೆ ನಮಗೆ ದರ್ಶನ ಹೆಂಗಿದ್ರು ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಿತ್ತು. ಹಾಗಾಗಿ ನೋಡೋಣ, ಊಟ ಸಿಕ್ಕಿದ್ರೆ ಊಟನಾರು ಅಟ್ಲೀಸ್ಟ್ ಪ್ರಸಾದನಾರು ಸಿಗುತ್ತೆ ಅಂತ ನಾವಿಲ್ಲಿ ಹೋಗಿದ್ದು. ಸೊ ನೋಡ್ಬೋದು, ಕ್ಯೂ ಇರುತ್ತೆ. ವಾಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ಆ್ಯಕ್ಚುಲಿ ಸ್ವಲ್ಪ ಗಲಾಟೆ ಏನೋ ಆಗಿತ್ತು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನಲ್ಲಿ ಊಟದ ಒಳಗಡೆ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಮಾಡಲ್ಲ, ಜಸ್ಟ್ ಮಾತ್ರ ಹೊರಗಡೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ ಅಷ್ಟೇ. ಇಲ್ಲಿ ಮತ್ತು ಏನು ನಮ್ಮ ಆನೆಗುಡ್ಡೆ ಇಲ್ಲ ಇದೆ. ಸೊ ಅಲ್ಲೆಲ್ಲ ಊಟ ಸೇಮ್ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದ ರೂಮ್ಗಳು ಈಗೇನು ನಾವು ಊಟದಲ್ಲಿಗೆ ಹೋಗ್ತಿದ್ವಿ ಇಲ್ಲೇ ಮೇಲ್ಗಡೆ ಇರುವಂಥದ್ದು. ಇನ್ನು ಇದು ಬಿಟ್ಟರೆ ದೇವಸ್ಥಾನ ಕೆಳಗಡೆ ಡೌನಿಗೆ ಹೋಗಬೇಕು. ಸೊ ಆ ದೇವಸ್ಥಾನವರೆಗೂ ಸಹ ಬಸ್ಗಳು ಹೋಗ್ತವೆ. ಈಗ ನಾವು ಊಟ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಿರುವಂಥದ್ದು. ಅಂದರೆ ದರ್ಶನ ಅಂದರೆ ಬಾಗಿಲು ಹಾಕಿದೆ, ಜಸ್ಟ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿರೋದು. ನೀವೇನು ಅನ್ಕೋಬೋದು, ಊಟ ಬಂದು ದೇವಸ್ಥಾನಕ್ಕೆ ಬಂದುಬಿಟ್ಟು ದರ್ಶನ ಮಾಡಿದ್ರೆ ಫಸ್ಟಿಗೆ ಊಟಕ್ಕೆ ಹೋಗ್ತಾಯಿದ್ದೀರಾ ಅಂತ. ನಮಗೆ ಹೆಂಗಿದ್ರೂ ಗೊತ್ತಿತ್ತು ಕ್ಲೋಸ್ ಆಗಿರುತ್ತೆ ಅಂತ. ಸೊ ಹಂಗಾಗಿ ಫಸ್ಟ್ ಊಟ ಮಾಡ್ಕೊಂಬಿಟ್ಟು, ಯಾಕಂದರೆ ಅದು ಇಲ್ಲಾಂದರೆ ಪ್ರಸಾದನೂ ಸಿಗಲಿಲ್ಲ ಅಂದರೆ ಕಷ್ಟ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಸೀದಾ ಡೌನಿಗೆ ಹೋದರೆ ಗಣೇಶನ ದರ್ಶನ ಮಾಡೋದಕ್ಕೆ ಹೋಗ್ಬೋದು. ಇನ್ನು ಸುತ್ತಮುತ್ತ ಅಂಗಡಿಗಳೆಲ್ಲ ಇದೆ. ತೀರಾ ಏನು ದೊಡ್ಡದಾಗಿ ಅಂಗಡಿಗಳೆಲ್ಲ ಇರುವಂಥ ಏರಿಯಾ ಅಂತ ಏನಲ್ಲ, ಚಿಕ್ಕ ಚಿಕ್ಕ ಅಂಗಡಿಗಳಿದ್ದಾವೆ. ಮತ್ತಿನ್ನು ದರ್ಶನಕ್ಕೆ ಹೋದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಹೆವಿ ರಶ್ ಇರಲ್ಲ. ನೋಡ್ಬೋದು, ಬಸ್ಸು ಸೀದಾ ಟೆಂಪಲ್ ಹತ್ರನೇ ಹೋಗುತ್ತೆ. ಮತ್ತು ಇಲ್ಲಿ ಫೇಮಸ್ಸು ಏನು ನಮ್ಮ ಮಲ್ಸೀಮೆ ಹಸುಗಳಿದ್ದಾವಲ್ಲ, ಸೊ ಚಿಕ್ಕ ಚಿಕ್ಕ ಹಸುಗಳು ನೋಡ್ಬೋದು. ಇದೇ ದೇವಸ್ಥಾನ, ಈ ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ, ಸೊ ಇದೇ ದೇವಸ್ಥಾನ ಬಾಗಿಲು ಹಾಕಿತ್ತು. ಸೊ ಹಂಗಾಗಿ ನಾವು ಸೀದಾ ಹೋಗ್ಬಿಟ್ಟು ಬಾಗಿಲಿಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಯಾಕಂದರೆ ನಾವಿನ್ನೂ ಅಲ್ಲಿ ವೆಯ್ಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮದು ಮುಂದೆ ಟ್ರಿಪ್ಪು ಪ್ಲ್ಯಾನ್ ಎಲ್ಲ ಅಸ್ತವ್ಯಸ್ತ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟು ನಾವು ದೇವಸ್ಥಾನ ಹತ್ರ ಹೋಗಿ ಬರ್ತಾ ಇರೋವಂಥದ್ದು. ಸಾಧ್ಯ ಆದಷ್ಟು ಹೋದರೆ 1 ಗಂಟೆ ಒಳಗೇ ಹೋಗಿ ದರ್ಶನಕ್ಕೆ. ಇಲ್ಲ ಅಂದರೆ ದರ್ಶನ ಮಾಡೋಕ್ಕಾಗಲ್ಲ, 3 ಗಂಟೆವರೆಗೂ ಕಾಯಬೇಕಾಗುತ್ತೆ. ಯಾಕಂದರೆ ಕೆಲವೊಬ್ರು ಟೈಮಿಂಗ್ಸಲ್ಲಿ ಬಂದು ಹೋಗ್ತಿರ್ತಾರಲ್ಲ, ಸೊ ಅಂಥವ್ರಿಗೆಲ್ಲ ಹಿಂಸೆ ಆಗುತ್ತೆ. ಇಲ್ಲಿಗೆ ಅಂತಲೇ ಸಪ್ರೇಟಾಗಿ ಬಂದರೆ ನೀವು ಯಾವಾಗ ಬೇಕಾದ್ರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು, ವೆಯ್ಟ್ ಮಾಡ್ಕೊಂಡಾದರೂ ಸಹ. ನೋಡ್ಬೋದು, ಇದೇ ದೇವಸ್ಥಾನ. ನೋಡ್ಬೋದು, ಇಲ್ಲೆಲ್ಲ ಅಂಗಡಿಗಳಿದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಪುಟ್ಪುಟಾಣಿಯಾಗಿ
ಕ್ರಾಫ್ಟಿಂಗ್ ಎಲ್ಲ ಮಾಡಿಟ್ಟಿರ್ತಾರೆ. ಸೊ ನಾವಿವಾಗ ಮುರುಡೇಶ್ವರ ಹತ್ರ ಬಂದಿದ್ವಿ. ಇಲ್ಲಿ ಲೆಫ್ಟಿಗೆ ಹೋದರೆ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಇಲ್ಲಿ ರೈಟಿಗೆ ತೊಗೊಂಡ್ರೆ ಸೀದಾ ಮುರುಡೇಶ್ವರಕ್ಕೆ ಹೋಗ್ಬೋದು. ಈ ಬಸ್ಸು ಇದೆ ಹೋಗ್ತಿದೆಯಲ್ಲ, ಇಲ್ಲಿ ರೈಟಿಗೆ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಆರ್ಚ್ ಇದೆ. ಸೊ ಆರ್ಚ್ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಏನು ಆಗೋಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಲೆಫ್ಟಿಗೆ ಹೋದರೆ ರೈಲ್ವೆ ಸ್ಟೇಷನ್ ಹೋಗುತ್ತೆ. ಸೊ ರೈಲ್ವೆ ಸ್ಟೇಷನಿಗೆ ಬಂದರೆ ಇಲ್ಲಿಂದ ಆಟೋಗೆ ಹೋಗೋದಕ್ಕೆಲ್ಲ ತೊಂದರೆ ಏನಿರಲ್ಲ, ಯಾಕಂದರೆ ಎಲ್ಲ ಆಟೋಗಳಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ.